ಯವ್ವ ಲಕ್ಷ್ಮಕ್ಕ, ಏನೇ ಹೇಳಿ ನೀನು ಹೊರಗೆ ಹೋಗಿ ತಣ್ಣಗೆ ದುಡ್ಕೊಂಬರೋದೈತೆ ನೋಡು. ಚಲೋ ನೋಡೋದು. ಈ ಮನೆಯಾಗಿದ್ದು ಕೆಲಸ ಮಾಡೋದೈತಲ್ಲ ಯವ್ವ ಯವ್ವ ಯವ್ವ, ಎಷ್ಟು ಮಾಡಿದ್ರೂ ಕೆಲಸ ಮುಗಿಯಂಗಿಲ್ಲ ನೋಡು. ಯಾಕ್ಲಿ ಇವತ್ತೇನಾಯ್ತು ನಿನಗೆ ಹಿಂಗೆ ಮಾತಾಡಕೊಂತಿದ್ದಲ್ಲ? ಮತ್ತೇನೇ ಲಕ್ಷ್ಮಕ್ಕ, ಹೊರಗೆ ಹೋಗಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಒಂದು ಟೈಮು ಅಂತಂದಾರ ಇರ್ತೈತಿ. ಇಷ್ಟರಿಂದ ಇಷ್ಟೊತ್ತಿಗೆ ಅಂತಂದು ನಮ್ಮದೇನು ಯವ್ವ, ಒಂದು ಮುಂಜಾನೆ ಎದ್ವಿ ಅಂದ್ರೆ ರಾತ್ರಿ ಮುಕ್ಕೋನ ತನಕ ಕೆಲಸನೂ ಕೆಲಸ 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 ಕೆಲಸ. ಇಡೀ ದಿನ ಕೆಲಸ ಮಾಡಿದ್ರೂ ತಪ್ಪಂಗಿಲ್ಲ. ಮತ್ತು ಮೇಲೊಂದು ಮಾತು ಏನು ಹೇಳ, ಆರಾಮ ಮನೆಯಾಗಿರ್ತೀರಿ, ನೀವೇನು ಆರಾಮದಿರಿ ಬಿಡು, ನಮ್ಮಂಗೇನು ದುಡ್ಕೊಂಬರ್ತೀರ ನೀವೇನಾರ ಅಂತ ಅನ್ನೋದೊಂದು ಕೊಂಕು ಮಾತು ಮೇಲೆ. ಹಂಗಲ್ಲೇ ಮತ್ತು ಮನುಷ್ಯಾಗ ಯಾವುದ್ರಾಗೂ ಸಮಾಧಾನ ಇರೋಂಗಿಲ್ಲ. ಹೊರಗಡೆ ಹೋಗಿ ದುಡ್ಕೊಂಬಂದ್ರೂ ಸಮಾಧಾನ ಇರೋಂಗಿಲ್ಲ, ಮನ್ಯಾಗ ಮಾಡಿದ್ರೂ ಸಮಾಧಾನ ಇರೋಂಗಿಲ್ಲ. ಹೊರಗೆ ದುಡ್ಕೊಂಬಂದು ಮನ್ಯಾಗ ಮಾಡಿದ್ರೂ ಸಮಾಧಾನ ಇರೋಂಗಿಲ್ಲ. ಹಂಗೆ ಮತ್ತು ಏನು ಮಾಡೋದು? ಯವ್ವ ಪಂಚವ ಲಕ್ಷ್ಮಕ್ಕ, ಒಂದು ಸ್ವಲ್ಪ ಕುತ್ಕೊಂಡಾರ ನಡೀರ ಯವ್ವ. ನಡ ಅನ್ನೋದು ಹೊಡ್ಯಾಕ ಕುಂತೈತವ ಮುಂಜಾನೆಯಿಂದ ಕೆಲಸ ಮಾಡಿ 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 ಯವ್ವ. ಅದ್ರಾಗ ಏನೈತೆ ನಡಿಯ ಕುತ್ಕೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಈ ಸ್ಟೋರಿ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿ ಸ್ಟೋರಿ ಹೇಗೆ ಬರ್ತಾ ಇದೆ ಏನು ಅಂತ. ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಯಾಕೋ ಏನು ಭಾಳ ಜನ ವಿಡಿಯೋನೇ ನೋಡ್ತಾ ಇಲ್ಲ, ಹಂಗೆ ಮಾಡಿಬಿಡ್ರಿ ಪ್ಲೀಸ್ ರೀ. ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವರಿಗೆಲ್ಲ ವಿಡಿಯೋ ಶೇರ್ ಮಾಡಿ, ನೀವು ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ, ಸರಿನಾ? ನಮಸ್ಕಾರ. ಅಂದಂಗೆ ಲಕ್ಷ್ಮಕ್ಕ, ಅದು ಇವತ್ತು ಒಂದು ಸ್ವಲ್ಪ ಖಾಲಿ ಆದ್ವಿ ಅಂದ್ರೆ ಒಂದರ್ಧ ತಾಸು ಕುತ್ಕೊಂಡು ಎದ್ದು ಅವರು ಖುಷಿ ಮೇಡಮ್ ಅವರು ಅದು ಬಟ್ಟೆದು ಡಿಸೈನ್ ಎಲ್ಲ ಹಾಕಿ ಕಳ್ಸಾರಲ್ಲ, ಅದನ್ನೆಲ್ಲ ಇವತ್ತಿಂದ ಹೊಲಿಬೇಕು. ಈ ಹೊಲಕ್ಕೆ ಹೋಗೋದು ಕೆಲಸ ಮಾಡೋದು ಇದ್ರ ಮಧ್ಯೆ ಜಾಸ್ತಿ ಅದ್ರ ಕಡೆ ಲಕ್ಷಣ ಕೊಡೋಕ್ಕಾಗಿಲ್ಲ ನೋಡು. ಹೌದು ನೋಡ ಪಂಚವ, ಈ ಹೊಲಕ್ಕೆ ಹೋಗೋ ಗದ್ದಲಾಗ ಅದ್ರ ಕಡೆ ಲಕ್ಷಣ ಹೋಗಿಲ್ಲ ನೋಡು, ಮರ್ತ ಬಿಟ್ಟು ನೋಡು ನಾನಂತೂ. ಹಾಕೋಣಂತ ತಗೋರಿ. ಮತ್ತು ಈ ಹೊಲ್ದಾಗ ಹೋಗಿ ಕೆಲಸ ಮಾಡಿ ಬಂದೆ ರಗಡಾಗಿತ್ತಲ್ಲ, ಮತ್ತು ಹಾಗಾಗಿ ಹೊಲ್ದಂದು ಮನೆಯಂದು 2 ಮಾಡೋಷ್ಟಿಗೆ ಸಾಕಾಗಿ ಹೋಗಿತ್ತು. ಹಾಗಾಗಿ ಅದ್ರ ಕಡೆ ಲಕ್ಷ್ಯ ಹೋಗಿಲ್ಲಾಗಿತ್ತು. ಅದು ತಗೋ, ಇನ್ನೇನು ಕಳೆ ಅಂತ ತೆಗೆದು ಬಂದಿವ. ಇನ್ನು ಪೀಕ್ ಬಂದಮೇಲೆ ಒಮ್ಮಿಗೆ ತರಕಾರಿ ಹರಿಯಾಕ ನಾವು ಹೊಲಕ್ಕೆ ಹೋಗೋದು. ಅಲ್ಲಿ ತನಕ ಹೆಂಗೋ ಟೈಮ್ ಐತಲ್ಲ, ತಗೋ ಕಲೇನ್ರಂತ. ಹ್ಞೂ ಲಕ್ಷ್ಮಕ್ಕ, ಮತ್ತು ಮರ್ತು ಬಿಡಬಾರ್ದು ನಾವು. ಹಾಯ್ ಆಂಟಿ, ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಓ ಸೌಂದರ್ಯ ಮೇಡಮ್ ಅವರು, ಬರ್ರಿ ಮೇಡಮ್ ಅವರ, ನಾವನ್ನ ಡ್ಯಾನ್ಸ್ ಮಾಡಕ್ಕಂತಿದ್ದೀವಿ ನೋಡ್ರಿ. ನೀವು ಬರ್ತೀರನ ಡ್ಯಾನ್ಸ್ ಮಾಡಕ? ಆಂಟಿ, ನೀವೆಲ್ಲರೂ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ರಲ್ಲ, ಡ್ಯಾನ್ಸ್ ಯಾವಾಗ ಮಾಡ್ತಾ ಇದ್ದೀರಾ? ಇದನ್ನು ಡ್ಯಾನ್ಸ್ ಅಂತಾರ ನಿಮ್ಮ ಕಡೆ? ಸುಮ್ಮನೆ ಇರಲಿ ಪಂಚಿ, ಇಲ್ಲಿ ಬಿಡವ, ಹಂಗೆ ಮಾತಾಡ್ಕೊತ ಕುಂತಿದ್ವಿ. ಅದೇ ಅಂತೀನಿ, ಈ ಆಂಟಿ ಅಂತೂ ತುಂಬ ಕಾಮಿಡಿ ಮಾಡ್ತೀರಪ್ಪ ನೀವು. ಅಲ್ಲವ, ನಮ್ಮ ಹೊರ ಕಣ್ಣು ಇಟೀಟದವು, ನೀನು ಇಂತಿಂಥ ಕಣ್ಣು ಇಟ್ಕೊಂಡು ಇಲ್ಲೇ ನಿಂತ್ಕೊಂಡು ಏನದು ಗಡ್ರ ಗಂಬತ್ ಥರ ಇಲ್ಲೇ ನಿಂತ್ಕೊಂಡು ನಮ್ಮನ್ನ ನೋಡಾಕುಂತಿದ್ದಿ. ಅಷ್ಟು ಗೊತ್ತಾಗಲ್ಲ ನಾವು, ಮತ್ತೆ ನಾವು ಕುತ್ಕೊಂಡು ಮಾತಾಡಕುಂತೀವಿ ಅಂತ ಅನ್ನೋದು. ಮತ್ತೇನದು ಕೇಳೋದು, ಏನು ಮಾಡ್ತಾ ಇದ್ದೀರಾ ಆಂಟಿ ಅಂತ. ಸುಮ್ಮನೆ ಇರಲಿ ಪಂಚಿ, ಹಂಗಿದಕ್ಕೆ ಮಾತಾಡ್ತಿದ್ದಿ. ಈಗ ಅವರ ಅಮ್ಮರ ಕೇಳಿಸ್ಕೊಂಡ್ಲ ಅಂದ್ರೆ ಅಷ್ಟ ನೋಡು. ಅಲ್ಲ ಆಂಟಿ, ನೀವೆಲ್ಲರೂ ಡೈಲಿ ಸ್ಯಾರಿನ ಹಾಕೋತಿರಲ್ಲ, ನಿಮಗೆ ಸ್ಯಾರಿ ಹಾಕೊಳ್ಳೋಕ್ಕೆ ಬೋರ್ ಅನ್ಸೋದಿಲ್ವಾ? ಏನು ಮಾಡೋದವ, ನಮಗೂ ನಿಂತರ ಜೀನ್ಸ್ ಪ್ಯಾಂಟು ಟೀ ಶರ್ಟು ಹಾಕೋಬೇಕಂತ ಆಸೆ. ಆದ್ರೆ ಈ ಮನ್ಯಾಗ ನಿಮ್ಮಮ್ಮ ಅದಾಳಲ್ಲ, ನಮ್ಮನ್ನು ಕಂಡ್ರ ಒಟ್ಟ ಸೇರಂಗಿಲ್ಲವ. ಒದರು 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 ಒಂಥರ ಬೀದಿಯಾಗ ನಾಯಿಗಳು ಒದರ್ತಾವಲ್ಲ ಯಾರು ಕಳ ಬಂದ್ರೆ, ಹಂಗೆ ನಮ್ಮನ್ನು ಕಂಡ ತಕ್ಷಣ ಭೂ ಓ ಅಂತ ಒಂದು ಸಮನ ಒದರ್ತಾವ ನೋಡವ. ಹಂಗಾಗಿ ಬಿಡುಗಡೆ ಇಲ್ಲದೆ ಇದೆ ಸೀರೆನ ಉಟ್ಕೊಳಕಂತೀವಿ ನೋಡವ. ಏನಂಟಿ ಏನು ಅಂದ್ರಲ್ಲ ನೀವು? ಏನಿಲ್ಲ ಬಿಡವ, ಏನಿಲ್ಲ. ಏನು ಹೇಳವ, ಏನೋ ಬಂದಿದ್ದಲ್ಲ, ಏನೋ ನಮ್ಮ ಜೊತೆ ಮಾತಾಡ್ಬೇಕಾಗಿತ್ತಾನ? ಹಾಂ ಆಂಟಿ, ಇವಾಗ ತಾನೇ ಇದು ಊಟ ಮಾಡಿದೆ ಅಲ್ಲ, ನನಗೆ ಊಟ ಮಾಡಿದ್ಮೇಲೆ ವಾಕ್ ಮಾಡೋ ಅಭ್ಯಾಸ ಭಾಳ ಇದೆ. ಅದಕ್ಕೋಸ್ಕರ ವಾಕ್ ಮಾಡ್ಕೋತ ಈ ಕಡೆ ಬಂದೆ. ಹೊರಗಡೆ ಹೋಗೋಣ ಅಂದರೆ ನಮ್ಮ ಮಮ್ಮಿ ಮತ್ತು ನಮ್ಮ ಅಜ್ಜಿ, ನೀವು ಹೊರಗಡೆ ಹೋಗಬೇಡ, ಎಲ್ಲರೂ ನಿನಗೆ ಕಣ್ಣು ಬಿಡ್ತಾರೆ ಮತ್ತು ದೃಷ್ಟಿ ಆಗಿಬಿಡುತ್ತೆ, ಮತ್ತು ಆಮೇಲೆ ನೋಡು ನೀನು ಸೊರಗೆ ಬಿಡ್ತೀಯ ಹಂಗೆ ಹಿಂಗೆ ಅಂದರು. ಅದಕ್ಕೋಸ್ಕರ ಇಲ್ಲೇ ಮನೆಯಲ್ಲಿನೇ ವಾಕ್ ಮಾಡ್ತಾ ಇದ್ದೀನಿ ನೋಡಿ. ಹೌದೌದು ಬಿಡವ, ನೀನು ಎಷ್ಟು ಚಂದದಿ ಅಂದ್ರೆ ಹಂಗೆ ಏನದು ಮನೆ ಮುಂದೆ ದೃಷ್ಟಿ ಗೊಂಬೆ ಅಂತ ಇಟ್ಟಿರ್ತಾರವ. ಹೆಂಗೆ ಹೇಳು, ಮನೆಗೆ ದೃಷ್ಟಿ ಆಗಬಾರ್ದಂತ ಒಂದೊಂದು ದೃಷ್ಟಿ ಗೊಂಬೆ ಇಟ್ಟಿರ್ತಾರೆ, ಹಂಗದಿದಿ ನೋಡವ ನೀನು. ಅದಕ್ಕೆ ನೀವು ಹೊರಗಡೆ ಹೋದೆ ಅಂದ್ರೆ ಮತ್ತೆ ದೃಷ್ಟಿ ಎತ್ತು ಬಿಡ್ತೈತಲ್ಲ, ಅದಕ್ಕೆ ನಿಮ್ಮಮ್ಮ ನಿಮ್ಮವ್ವ ಹೊರಗಡೆ ಹೋಗೋದು ಬೇಡ ಅಂತ ಅನ್ನಕೊಂತಾರೆ. ಹೌದಾ ಆಂಟಿ, ನಾನು ಗೊಂಬೆ ಥರ ಇದ್ದೀನಾ? ಹೂನವ, ತೇಟ ದೃಷ್ಟಿ ಗೊಂಬೆ ಥರ ಅದಿದ್ದೀನಿ ನೋಡು. ನೀನು ನನ್ನ ಮನೆ ಮುಂದೆ ನಿಂದಿರಿಸಿದ್ರೆ ಮನೆಗೂ ದೃಷ್ಟಿ ಆಗೋದು ಕಮ್ಮಿ ಆಗುತ್ತೆ ನೋಡವ. ನಮ್ಮ ಕಾಲೇಜಲ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಹಾಗೆ ಅಂತಾರಂಟಿ, ನೀ ಸೇಮ್ ಗೊಂಬೆ ಥರ ಇದೆಯಾ ನೋಡಿ ಸೌಂದರ್ಯ, ನಿನ್ನ ಹೆಸರಿನ ತಕ್ಕಂಗೆ ಅದಿ ನೋಡಿ ನೀನು ಅಂತಾರಂಟಿ, ಗೊತ್ತಾ? ಹೌದವ, ಅವರಿಗೆ ಕಣ್ಣು ನೆಟ್ಟೆ ಕಾಣಲ್ಲ ಅನಿಸ್ತೈತಿ,
ಅದಕ್ಕೆ ಹಂಗಂದಿರ್ಬೋದು. ಅಲ್ಲ ಆಂಟಿ, ನೀವೆಲ್ಲ ಊಟ ಮಾಡಿದ ತಕ್ಷಣ ಹಾಗೆ ಕುಂತು ಬಿಡ್ತೀರಲ್ಲ, ಒಂದು ಸ್ವಲ್ಪ ವಾಕ್ ಮಾಡಬೇಕು. ಅದು ಅಲ್ಲದೆ ನೀವೆಲ್ಲ ಡಯಟೇ ಮಾಡೋದಿಲ್ಲಪ್ಪ, ಏನು ಬೇಕದ ಹಾಗೆ ತಿಂತೀರಾ. ಹಾಗೆಲ್ಲ ಮಾಡಬಾರ್ದಂಟಿ, ಡಯಟ್ ಮಾಡಬೇಕು. ಡಯಟ್ ಮಾಡಿ ನಂತರ ಸ್ಲಿಮ್ ಮೈಂಡ್ ಫಿಟ್ ಆಗಿರಬೇಕು. ನೀವು ನೋಡಿ ಹೇಗಿದ್ದೀರಾ, ತಿಂತಿದ್ದು ಈ ಥರ ದಪ್ಪ ದಪ್ಪ ದಪ್ಪ. ಏನವ ನಿನ್ನಂಗಿರ್ಬೇಕನ? ಹಾಂ ಆಂಟಿ, ನಾನು ನೋಡಿ ಎಷ್ಟು ಚೆನ್ನಾಗಿ ಸ್ಲಿಮ್ ಮೈಂಡ್ ಫಿಟ್ ಆಗಿದ್ದೀನಿ, ನೀವು ನೋಡಿ ಹೆಂಗಿದ್ದೀರಾ. ಅಲ್ಲವ ಸೌಂದರ್ಯ, ನೀನೇನಾರ ಒಂದೇ ಸಲ ಜೋರು ಗಾಳಿ ಬೀಸಿದಾಗ ಹೊರಗಡೆ ನಿಂತಿಯೇನವ? ಇಲ್ಲಪ್ಪ, ನಿಂತಿಲ್ಲ ನಾನು. ಯಾಕೆ? ಯಾಕಂದ್ರೆ ಅಂಥ ಬಿರುಗಾಳಿಗೆ ನೀನೇನು ಬಿರುಗಾಳಿ ಇಲ್ಲ, ಗಾಳಿ ಬೀಸೋದ್ರಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಗಾಳಿ ಬೀಸ್ತಂದ್ರೆ ಹಂಗೆ ಗಾಳಿಗೆ ಹಾರ್ಕೊಂಡು ಹೋಗಂಗದೀದಿ. ನಿನ್ನಂಗಿರ್ಬೇಕನವ ನಾವು. ಅಯ್ಯೋ ಆಂಟಿ, ಇದೆಲ್ಲ ಫ್ಯಾಷನ್, ಇದೆಲ್ಲ ನಿಮಗೆಲ್ಲಿ ಗೊತ್ತಾಗುತ್ತೆ? ಆಫ್ಟರ್ ಆಲ್ ಹಳ್ಳಿನಲ್ಲಿರೋರು ನೀವು, ನಿಮಗಿದೆಲ್ಲ ಗೊತ್ತಾಗುತ್ತೆ. ಎಲ್ಲಿ ಗೊತ್ತಾಗುತ್ತೆ ಈ ಫ್ಯಾಷನ್ ಎಲ್ಲ? ಈ ಥರ ಸ್ಲಿಮ್ ಮೈಂಡ್ ಫಿಟ್ ಆಗಿರೋದು ಒಂಥರ ಫ್ಯಾಷನ್, ಗೊತ್ತಾ? ಯವ್ವ ಸೌಂದರ್ಯ, ನಮಗಂತ ಪ್ಯಾಷನ್ ಗೀಷನ್ ಏನು ಬೇಡವ. ನಾವು ಚೆನ್ನ ಹೊತ್ತಿಗೆ 3 ಹೊತ್ತು ತಿಂದು ಇಡೀ ದಿನ ಕೆಲಸ ಮಾಡಿ ಆರಾಮಾಗಿ ನೆಮ್ಮದಿಯಿಂದ ಮಕ್ಕೊಂಡು ನಮ್ಮ ಆರೋಗ್ಯನ ಚಲೋ ಇಟ್ಕೊಂಡ್ರೆ ಅಷ್ಟೇ ಸಾಕವ ನಮಗೆ, ಮತ್ತೇನು ಬೇಡ. ಅದಕ್ಕೆ ನೋಡಂಟಿ ನೀವು ಯಾವ ಥರ ಡುಮ್ಮಕ್ಕಿದ್ದೀರಾ. ನಮ್ಮ ಮಮ್ಮಿ ನೋಡಿ ಇನ್ನೂ ಎಷ್ಟು ಸ್ಲಿಮ್ ಆಗಿ ಫಿಟ್ ಆಗಿದ್ದಾರೆ. ಅವರು ಅಷ್ಟೇ ಡಯಟ್ ಮಾಡ್ತಾರಪ್ಪ. ನಾನು ಹೇಳ್ಕೊಟ್ಟಿದ್ದೀನಿ ನಮ್ಮ ಮಮ್ಮಿಗೆ ಡಯಟ್ ಮಾಡಿ ಅಂತ. ನಾನು ನೋಡಿ ಎಷ್ಟು ಚೆನ್ನಾಗಿದ್ದೀನಿ ಡಯಟ್ ಮಾಡಿ. ಹೌದೌದು ಬಿಡವ, ನಿಮ್ಮ ಮಮ್ಮಿ ಡಯಟ್ ಅಂತೂ ಭಾರಿ ಮಾಡ್ತಾಳೆ ನೋಡವ. ಮುಂಜಾನೆ ಒಂದು ತಾಟು ತಿನ್ನೋದು, ಮಧ್ಯಾಹ್ನ ಒಂದು ತಾಟು ಹೊಡೆಯೋದು, ಸಂಜೆ ಮುಂದೆ ಒಂದು ತಾಟು ಹೊಡೆಯೋದು, ರಾತ್ರಿಗೆ ಒಂದು ತಾಟು ಗಡ್ತನಂತಂಗೆ ಒಂದು 2 ತಾಟು ಹೊಡೆದು ಶಿಸ್ತು ಹೋಗಿ ಆ ಕಾಟ ಮೇಲೆ ಬಿದ್ದುಕೊಂದಂದ್ರೆ 4 ತಾಸು ಮಿಸ್ಗಂಗಿಲ್ಲ ಬಿಡವ. ಅಂಥ ಡಯಟ್ ಮಾಡೋಕೆ ನಮಗೆಲ್ಲ ಆಕೈತವ, ನೀನೇ ಹೇಳು. ಅಲ್ಲ ಸೌಂದರ್ಯ, ಒಂದು ಸ್ವಲ್ಪ ತಿಂದು ಉಂಡು ಒಂದು ಸ್ವಲ್ಪ ದಪ್ಪನರ ಆಗ. ಯವ್ವ ಇದೇನಿದೆ, ಒಂಥರ ನಾಯಿಗೆ ನಮ್ಮ ಮನೆಯಿಂದ ಇತ್ತಲ್ದಾಗ ನಾಯಿಗೆ ಬಂದ್ರೆ ಬಾಂಡೆ ತಿಕ್ಕಕ್ಕೆ ಅದಕ್ಕೆ ಹೊಡ್ಯಾಕಂತ ಒಂದು ಕಟ್ಟಿಗೆ ಇಟ್ಟಿವಿ. ಅದ ಕಟ್ಟಿಗೆನ ನಿನಗಿಂತ ದಪ್ಪ ಆಯ್ತು ನೋಡವ್ವ. ಆ ನಮ್ಮಿನ ತೆಳ್ಳಗಿರೋದು. ಹಾಂ, ಅವು ಕೈ ನೋಡ ನೀನು, ಕೈ ಒಂಥರ ಸಲಿಕಿ ಏನಾರು ತೆಗ್ದು ತೊಡ್ದಾಗ ಸಲಿಕಿ ತೊಗೊಂಡು ಮಣ್ಣು ತೆಗಿತಾರ, ಒಂಥರ ಸಲಿಕಿದ್ದಂಗೆ ಅದಾವ ಅವು. ಆಂಟಿ, ನೀವು ಈ ಥರ ಎಲ್ಲ ಮಾತಾಡೋದು ನನಗೆ ಸರಿ ಅನ್ಸೋದಿಲ್ಲ ನೋಡಿ. ನಂತರ ಸ್ಲಿಮ್ ಮೈಂಡ್ ಫಿಟ್ ಆಗಿರೋದಕ್ಕೂ ಪುಣ್ಯ ಮಾಡಿರಬೇಕು. ನೀವು ನೋಡಿ ತಿಂದು ಹೆಂಗಿದ್ದೀರಾ, ನನ್ನ ನೋಡಿ ಹೊಟ್ಟೆ ಕಿಚ್ಚು ನಿಮಗೆ, ಅದಕ್ಕೆ ಈ ಥರ ಮಾತಾಡ್ತಾ ಇರೋದು. ಇರ್ಲಿ ಬಿಡವ, ಇರ್ಲಿ ಬಿಡು, ನೀನು ಯಾಕೆ ಬೇಜಾರಾಗ್ತಿದ್ದೆ? ಇರ್ಲಿ ಬಿಡು, ಅವ್ರೇನೋ ಹಂಗ ಅಂದ್ರೆ ನೀನೇನು ಬೇಜಾರಾಗಬೇಡ ಬಿಡವ. ಸರಿ ಆಂಟಿ, ನೀವೇನೋ ಹೇಳ್ತಾ ಇದ್ದೀರಲ್ಲ ಅಂತ ಸುಮ್ಮನೆ ಆಗಿದ್ದೀನಿ. ಇಲ್ಲ ಅಂದರೆ ನಮ್ಮ ಮಮ್ಮಿ ಮುಂದೆ ನಮ್ಮ ಅಜ್ಜಿ ಮುಂದೆ ಹೇಳ್ಬಿಡ್ತೀನಿ ನೋಡಿ. ಇವರವ್ವ ಇವರಜ್ಜಿ ಏನು ದೊಡ್ಡ ಡಾನ್ ಈಕೆ ಹೇಳ್ತಾಳಂತ ನಾವು ಹೆದರ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕಂತ. ಅಂಬವ ಸುಮ್ಮನೆ ಇರು. ಆಂಟಿ, ಅಂದಂಗೆ ಮನೆಯಲ್ಲಿ ಬ್ರೆಡ್ ಏನಾದರೂ ಇದೆನಾ? ನನಗೆ ಈವ್ನಿಂಗ್ ಸ್ನ್ಯಾಕ್ಸ್ ಬೇಕಾಗಿತ್ತು. ನಾನೇ ಬ್ರೆಡ್ಡಿನ ಏನಾದರೂ ಸ್ನ್ಯಾಕ್ಸ್ ರೆಡಿ ಮಾಡ್ಕೋತಿದ್ದೆ. ಮನೆಯಲ್ಲಿ ಬ್ರೆಡ್ ಇದೆ ತಾನೇ? ಬ್ರೆಡ್ ಯಾಕವ? ನಮ್ಮ ಮನ್ಯಾಗ ಬ್ರೆಡ್ ಎಲ್ಲ ತಿನ್ನಂಗಿಲ್ಲ ಬಿಡವ. ಯಾರಿಗಾರ ಆರಾಮಿಲ್ಲ ಅಂತಂದ್ರೆ ಅಷ್ಟೇ ಬ್ರೆಡ್ ತಂದಿರ್ತೀವವ ನಾವು. ಇಲ್ಲಾಂದ್ರೆ ಬ್ರೆಡ್ ಗಿಡ್ಡೆ ಇಡಂಗಿಲ್ಲ ಬಿಡವ ಮನ್ಯಾಗ. ಯಾಕ ನಿಂಗೆ ಆರಾಮಿಲ್ಲನ? ಅಯ್ಯೋ ಆಂಟಿ, ಬ್ರೆಡ್ ಆರಾಮಿಲ್ಲದಾಗ ಅಷ್ಟೇ ತಿಂತಾರಾ? ಇಲ್ಲಪ್ಪ, ನಾವು ಡೈಲಿ ಟಿಫಿನಿಗೆ ಸ್ಯಾಂಡ್ವಿಚ್ಚೇ ಮಾಡೋದು. ಅದೇ ಬ್ರೆಡ್ ಯೂಸ್ ಮಾಡ್ಕೊಂಡೇ ಸ್ಯಾಂಡ್ವಿಚ್ ಮಾಡ್ತೀವಿ ನಾವು. ನಿಮಗೆ ಅದೇನು ಗೊತ್ತಿಲ್ವಾ? ಅಯ್ಯೋ ಹೌದು, ನಮ್ಮ ಅಜ್ಜಿ ಅಂದರು ನಿಮಗೆ ಆ ಥರ ಎಲ್ಲ ವೆರೈಟಿ ಅಡುಗೆ ಮಾಡೋದಕ್ಕೆ ಬರೋದೇ ಇಲ್ಲ, ಅವ್ರಿಗೆ ಬರೋದು ಬರೀ ಅನ್ನ ಸಾರು ರೊಟ್ಟಿ ಪಲ್ಯ ಅಷ್ಟೇ ಅಂತ. ಅದು ನಿಜಾನೇ ಬಿಡಿ ಆಂಟಿ. ಒಂದು ಸ್ವಲ್ಪ ವೆರೈಟಿ ಅಡುಗೆ ಕಲೀರಿ. ಬರೀ ಅದೇ ರೊಟ್ಟಿ ಪಲ್ಯ ಅನ್ನ ಸಾರು ರೊಟ್ಟಿ ಪಲ್ಯ ಅನ್ನ ಸಾರು, ಯಾವಾಗ ನೋಡಿದ್ರು ಬರೀ ಅದೇ ಮಾಡ್ತೀರಾ. ನಾನು ಬಂದಾಗಿಂದ ಅದನ್ನು ತಿಂದು ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆಪ್ಪ. ಅದಕ್ಕೆ ಇವತ್ತು ಈವ್ನಿಂಗ್ ನಾನೇ ಬ್ರೆಡ್ಡಿಂದ ಸ್ಯಾಂಡ್ವಿಚ್ ಏನಾದರೂ ಮಾಡ್ಕೋತೀನಪ್ಪ. ನೋಡವ್ವ ಸೌಂದರ್ಯ, ನಮಗೆ ಅದ ರೊಟ್ಟಿ ಪಲ್ಯ ಅನ್ನ ಸಾರನ ಸಾಕು, ನಮಗೆ ಅದ ಇಷ್ಟ. ಇದೇನಂತಿದ್ದಿಲ್ಲ ನೀನು ಸ್ಯಾಂಡ್ವಿಚ್ ಏನದು ಅಂಥದ್ದೆಲ್ಲ ನಮ್ಮ ಮನ್ಯಾಗ ಯಾರು ತಿನ್ನಂಗಿಲ್ಲವ. ನಮಗೇನಿದ್ರು ರೊಟ್ಟಿ ಪಲ್ಯ ಅನ್ನ ಸಾರು ಇದ ಸಾಕು. ನಿನಗೆ ಬೇಕಂದ್ರೆ ಹೋಗಿ ನೀನ ಮಾಡ್ಕೊ, ನಮಗೇನು ಹೇಳ್ಕೊಡಕ್ಕೆ ಹೋಗ್ಬೇಡವ. ಮೊದಲೇ ಚಂದನ ತಂಗ ಅನ್ನ ಸಾರು ರೊಟ್ಟಿ ಪಲ್ಯ ತಿಂದು ಒಂಚೂರು ದಪ್ಪ ಆಗವ. ನಾಳೆ ಮದುವೆ ವಯಸ್ಸು ಬಂದಮೇಲೆ ಹುಡುಗ ನಿನ್ನ ಕಣ್ಣು ನೋಡಿನ ನಿನ್ನ ಕೈ ನೋಡಿನ ಎದುರು ಓಡೋದಿದ್ದಾನೆ. ನಮ್ಮ ಅಜ್ಜಿ ನಮ್ಮ ಮಮ್ಮಿ ಹೇಳಿದ್ದು ನಿಜಾನೇ. ನಿಮ್ಮೆಲ್ಲರಿಗೂ ನಾನು ಈ ಥರ ಸ್ಲಿಮ್ ಆಗಿರೋದು ಹೊಟ್ಟೆಗೆ ಅನಿಸುತ್ತೆ, ಅದಕ್ಕೋಸ್ಕರ ಪದೇ ಈ ಥರ ಮಾತಾಡ್ತಿದ್ದೀರಾ. ಅವ್ರು ಹೇಳಿದರು ನಿಮ್ಮ ಜೊತೆ ಮಾತಾಡಬೇಡ ಅಂತ, ನಾನೇ ಇಲ್ಲಿ ಬಿಡು ಅಂತ ಮಾತಾಡ್ಸೋದಕ್ಕೆ ಬಂದಿದ್ದು. ಎಷ್ಟು ಸೊಕ್ಕು ನಿಮ್ಗೆ? ನಿಮ್ಮ ಜೊತೆ ಯಾರು ಮಾತಾಡ್ತಾರೆ? ಅಲ್ಲ ನಾಯಿಗೆ ಬಡಿಯ ಕೋಲ, ಎಷ್ಟು ಸೊಕ್ಕು ನೋಡಿ ಹುಡುಗಿಗೆ. ನಾವೇನೇ ಇದ್ದಿರ್ದು ಒಳ್ಳೇದಕ್ಕೆ ಕೇಳಿದ್ರೆ ವಾಪಸ್ ನಮಗೆ ಅನ್ನಕ್ಕೆ ಬರ್ತಾರೆ. ಹೋಗೋಗ ಇನ್ನು ಸೊರಗಿ ನಾಯಿ ಹೊಡಿಯ ಕೋಲಲ್ಲ, ದಾರ ಉದ್ದಿನ ಕಡ್ಡಿ ಆದಂಗಾಗ ಅವಾಗ ಗೊತ್ತಾಗೈತೆ ಅದು ಯಾ ಪುಣ್ಯಾತ್ಮ ಬಂದು ನೀನೇನು ಮದ್ವೆ ಮಾಡ್ಕೋತಾನೋ ಏನೋ. ಈಕೆನ ಮಾಡ್ಕೊಂಡವನ ಗತಿ ವೆಂಕಟರಮಣ ಗೋವಿಂದ ಗೋವಿಂದ.